ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಹನುಮಾನ್ ಚಾಲೀಸವನ್ನು ಪಠಣ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಅಂತ ಕರೆಯಲಾಗುತ್ತೆ. ಭೂಮಿ ಮತ್ತು ಮಾನವ ಸಂತಾನ ನಾಶವಾಗುವವರೆಗೂ ಆಂಜನೇಯ ಸ್ವಾಮಿ ಭೂಮಿಯಲ್ಲೇ ನೆಲೆಸಿರುವಂಥ ಅದ್ಭುತ ವರವನ್ನು ಪಡ್ಕೊಂಡಿದ್ದಾರೆ. ಬಜರಂಗ ಬಲಿ ಒಂದು ವಿಶೇಷ ಏನಪ್ಪ ಅಂದರೆ, ತನ್ನ ಭಕ್ತರ ತಪಸ್ಸು ಮತ್ತು ಭಕ್ತಿಯನ್ನು ನೋಡೋದಿಲ್ಲ, ಆದರೆ ಅವರ ಭಾವನೆಗಳನ್ನು ನೋಡ್ತಾನೆ. ನೀವು ಶುದ್ಧ ಮತ್ತು ಸ್ಥಿರವಾದ ಮನಸ್ಸಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಆತ ಕ್ಷಣದಲ್ಲೇ ನಿಮ್ಮೆಲ್ಲ ತೊಂದರೆಗಳನ್ನು ನಿವಾರಿಸ್ತಾನೆ. ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಇರುವ ಒಂದೇ ಒಂದು ಸರಳ ಮಾರ್ಗವೆಂದರೆ ಅದು ಹನುಮಾನ್ ಚಾಲೀಸದ ಪಠಣ. ಹಾಗಾದರೆ ಹನುಮಾನ್ ಚಾಲೀಸ ಪಠಣ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೇನು ಉಪಯೋಗಗಳನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮಾನಸಿಕ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ. ಯಾವ ವ್ಯಕ್ತಿ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸ್ತಾನೋ ಅವನು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಳ್ತಾನೆ. ಮಾನಸಿಕ ಅಸ್ಥಿರತೆ ಅಥವಾ ಮಾನಸಿಕ ಚಿಂತೆಗಳು ನಿಮ್ಮನ್ನು ಸುತ್ತುವರೆದಿದ್ದರೆ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಪಠಿಸಿ. ಇದರಿಂದ ಮನಸ್ಸು ನಿರಾಳ ಆಗುತ್ತೆ. ಎಲ್ಲ ರೀತಿಯ ಭಯವೂ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಒಂದು ವೇಳೆ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಏನಾದರೂ ಬರಲು ಪ್ರಾರಂಭಿಸಿದರೆ ಆ ಸಮಯದಲ್ಲಿ ಕೂಡ ಈ ಹನುಮಾನ್ ಚಾಲೀಸವನ್ನು ಪಠಿಸಲು ಪ್ರಾರಂಭಿಸಿ. ಎರಡನೇದಾಗಿ, ಯಶಸ್ಸನ್ನು ಪಡೆದುಕೊಳ್ಳಲು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸು ಸಿಗದಂಥ ಘಟನೆಗಳು ನಮ್ಮ ಜೀವನದಲ್ಲಿ ಸಂಭವಿಸುತ್ತೆ. ಇದರಿಂದ ವ್ಯಕ್ತಿಯು ತನ್ನ ಜೀವನದ ಮೇಲೆ ನಿರಾಸೆಗೊಳ್ತಾನೆ ಹಾಗೂ ಮಾಡುತ್ತಿರುವ ಕೆಲಸವನ್ನು ಕೂಡ ಮುಂದುವರಿಸಲು ಮನಸ್ಸು ಬಾರದೆ ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿಬಿಡ್ತಾನೆ. ನೀವು ಏನಾದರೂ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗದಿದ್ದರೆ ಅಥವಾ ನೀವು ಬಯಸಿದ ಕೆಲಸ ನಿಮಗೆ ಸಿಗದೇ ಇದ್ದರೆ ನೀವು ಆಂಜನೇಯ ಸ್ವಾಮಿಯನ್ನು ಶುದ್ಧ ಮತ್ತು ಸ್ವಚ್ಛವಾದ ಮನಸ್ಸಿನಿಂದ ಪ್ರಾರ್ಥಿಸಿ. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ತಗೊಳ್ತೀರಿ. ಮೂರನೇದಾಗಿ, ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಮನಸ್ತಾಪ, ಜಗಳಗಳು ನಡೀತಾ ಇದ್ದರೆ ನಿಮ್ಮನ್ನು ಮಾನಸಿಕವಾಗಿ ತೊಂದರೆಗೊಳಿಸುವುದಲ್ಲದೆ ನಿಮ್ಮ ಸಂಬಂಧಗಳಿನ ಪ್ರೀತಿಯನ್ನು ಕೂಡ ಕಡಿಮೆ ಮಾಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕೌಟುಂಬಿಕ ಕಲಹಗಳನ್ನು ಪರಿಹರಿಸಲು ನೀವು ಆದಷ್ಟು ಬೇಗ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಹಾಗೂ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಇದು ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಕುಟುಂಬದಲ್ಲಿ ಶಾಂತಿ ನೆಲೆಯಾಗುವಂತೆ ಮಾಡುತ್ತೆ. ಯಾವ ವ್ಯಕ್ತಿ ಮಾನಸಿಕ ಶಾಂತಿಯನ್ನು ಕಂಡುಕೊಂಡಿರುತ್ತಾನೋ ಅವನು ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸೋದಿಲ್ಲ. ಈ ಮೂಲಕ ಹನುಮಂತನ ಆಶೀರ್ವಾದವು ನಿಮ್ಮ ಹಣದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ನಾಲ್ಕನೇದಾಗಿ, ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸ್ತಾನೋ ಅವನು ಎಂದಿಗೂ ತನ್ನ ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸೋದಿಲ್ಲ. ನೀವು ಕೇವಲ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿದರೂ ಕೂಡ ನಿಮ್ಮೆಲ್ಲ ಆಶಯಗಳನ್ನು ಶೀಘ್ರದಲ್ಲೇ ಆಂಜನೇಯ ನೆರವೇರಿಸ್ತಾನೆ. ಇವೆಲ್ಲ ಹನುಮಾನ್ ಚಾಲೀಸದ ಮಹಿಮೆ. ಹಾಗಾಗಿ ಈ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಓದಿ ಅದೇ ರೀತಿ ಆಂಜನೇಯನ ಆಶೀರ್ವಾದನ ಪಡೆಯಿರಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.